ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೈಟ್ ನಾವು ಹೋಗಿ ನಾವೆಲ್ಲ ಮಲ್ಕೊಂಡ್ವಿ. ನನ್ನ ಹಸ್ಬೆಂಡ್ ನೈಟ್ ಡ್ಯೂಟಿ ಇರ್ತಾರೆ. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಅವ್ರು ಅರ್ಲಿ ಮಾರ್ನಿಂಗ್ ಹೂವು ಎಲ್ಲ ತೊಗೊಂಬಂದಿದ್ದಾರೆ. ಹೂವು ತೊಗೊಬಂದು ಆ್ಯಂಡ್ ಆರ್ಚ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನೋಡಿ, ಇದೆ ಅದು ಆರ್ಚ್ ಮಾಡಿಸ್ಕೊಂಬಂದಿದ್ದಾರೆ ಫ್ಲವರ್ದು. ಯೂಶ್ವಲಿ ನಾವು ಆ ಥರ ಆರ್ಚ್ ಆಲ್ರೆಡಿ ನಮ್ಮ ಮನೇಲಿ ಇತ್ತು, ವುಡ್ಡಿದ್ದು. ಬಟ್ ಇವರು ಕಬ್ಬಿಣದಲ್ಲಿ ಮಾಡಿಸ್ಕೊಂಬಂದಿದ್ದಾರೆ ಈ ಸಲ. ಆ್ಯಂಡ್ ಪ್ರದಿಗೆ ಬೇಗ ಬಂದು ಸ್ನಾನ ಮಾಡ್ಕೊಂಡು ಬಂದು ಅವ್ನು ಬೇಗ ಹೋಗಿ ಮಲಗಿದ್ನಲ್ಲ, ಬೇಗ ಸ್ನಾನ ಮಾಡ್ಕೊಂಬಂದು ಡೆಕೋರೇಷನ್ ಮಾಡೋಕ್ಕೆ ಹೇಳಿದರು. ನೋಡಿ, ಡೆಕೋರೇಷನ್ ಮಾಡ್ತಾ ಇದ್ದಾನೆ. ಅವನು ಆಲ್ರೆಡಿ ಏನೇನೋ ಮಾಡಿದ್ದ, ಆಮೇಲೆ ನಾನು ಬಂದು ಸರಿ ಮಾಡಿಸ್ದೆ. ಆಮೇಲೆ ನೋಡಿ ಈ ಥರ ಬಂದಿದೆ. ಅದೆಲ್ಲ ಸ್ವಲ್ಪ ಚೆಂಡು ಹೂವು ಎಲ್ಲ ಹಸ್ಬೆಂಡ್ ತೊಗೊಬಂದಿದ್ದು. ಇದು ನಾವು ನೈಟು ನಾವೇ ಮನೇಲಿ ಪೋಣಿಸಿರೋದು ಅದೆಲ್ಲ. ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀವಿ. ಆಮೇಲಿಂದ ಬಂದು ನನ್ನ ಹಸ್ಬೆಂಡ್ ಸ್ವಲ್ಪ ಆ ಥರ ಮಾಡಿ ಈ ಥರ ಮಾಡಿ ಅಂತಾರೆ ಅಂತೇಳಿ ಇಷ್ಟು ಮಾಡಿ ಇಟ್ಟಿದ್ದೀವಿ. ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಬಂದು ಫಸ್ಟು ಅಗ್ನಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಮಾಡಿರ್ತೀನಿ. ಆ್ಯಂಡ್ ಗಂಗೆ ಪೂಜೆನೂ ಮಾಡಿರ್ತೀನಿ. ಆ್ಯಂಡ್ ಇದು ಹಬ್ಬಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ತಂಬಿಟ್ಟು ಮಾಡ್ಕೋಬೇಕಲ್ವ. ಎಳ್ಳು ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಅಕ್ಕಿ ನೆನೆಸಿಟ್ಟಿದ್ದೆ. ಇವಾಗ ಫಸ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನಾನು ಕ್ಯಾಮ್ರಾ ಯಾರೂ ಇರಲಿಲ್ಲ ಇಟ್ಕೊಳ್ಳೋದಕ್ಕೆ. ಸೊ ನನಗೆ ಅಪೋಸಿಟ್ ಇಟ್ಟಿದ್ದೆ. ಸೊ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಹೊಡೆದಿದೆ, ಅದಕ್ಕೆ ಕಿಟಕಿಯಿಂದ ಬರ್ತಾಯಿತ್ತಲ್ಲ. ಸೊ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಂಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಅಕ್ಕಿ ತಂಬಿಟ್ಟು ಮಾಡ್ಕೊಳ್ಳೋಣ. ಅಕ್ಕಿ ಉನಿ ಹಾಕಿಟ್ಟಿದ್ದೆ ಬೆಳಗ್ಗೆನೆ. ಸೊ ಎಲ್ಲ ಸ್ಟ್ರೈನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲ ತುರ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ತಿರ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದ್ರೆ ಆಡಿಕೊಂಡು ನೋಡಿ ಇಷ್ಟ ಆಗಿದೆ. ಇದಕ್ಕೆ ಬೆಲ್ಲ ಎತ್ತಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಬಂದಿದೆ ಉಂಡೆ. ಈ ಸಲ ತುಂಬ ಚೆನ್ನಾಗಿ ಬಂದಿರೋದು ಉಂಡೆ. ಅಂದರೆ ಈ ಸಲನೇ, ಇಷ್ಟು ವರ್ಷ ಇಷ್ಟು ಕ್ಲೀನಾಗೆ ಬಂದಿರಲಿಲ್ಲ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತಂಬಿಟ್ಟು ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇದು ಮತ್ತು ಎಳ್ಳೆಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಳ್ಳು ತಂಬಿಟ್ಟು ಅಷ್ಟೇ ಚೆನ್ನಾಗಾಗಿದೆ. ಅಕ್ಕಿ ತಂಬಿಟ್ಟು ಇಲ್ಲಿ ಎರಡೂ ರೆಡಿ ಆಗಿದೆ. ಈಗ ಎತ್ತಿಕ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನಾನು ತರಕಾರಿ ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೆ. ಬಿಸಿಬೇಳೆ ಬಾತ್ ಮಾಡೋಣ ಅಂತ ಈಗ ರೈಸ್ ಹಾಕಿ ಪೌಡರ್ ಹಾಕಿ ಕೂಗಿಸ್ಬಿಡ್ತೀನಿ. ಇದು ಹಸಿ ಕಡಲೆ ಉಸ್ಲಿ ಮಾಡೋದಕ್ಕೆ ದೇವ್ರಿಗೆ, ಅದು ಈವ್ನಿಂಗ್ ಮಾಡ್ತೀನಿ. ಇವಾಗ ಇದೇ ಇಟ್ಟಿದ್ದೀನಲ್ಲ, ಎಳ್ಳು ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು, ಇದೇನೇ ಇವಾಗ ಗಣೇಶನ ನೈವೇದ್ಯ. ಅಷ್ಟರಲ್ಲಿ ನಾನು ತಂಬಿಟ್ಟು ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ರೆಡಿ ಮಾಡಿ. ನೋಡಿ, ಇವಾಗ ಎಲ್ಲ ಡೆಕೋರೇಷನ್ ಆಗಿ ಎಲ್ಲ ಕ್ಲಿಯರ್ ಆಗಿದೆ. ಈಗ ಗಣೇಶ ಟೈಮ್ ನಾವು ರಾಹುಕಾಲ ನೋಡಿಕೊಂಡು ಆಫ್ಟರ್ 10:30 ಮಾಡ್ತಾಯಿದ್ದೀವಿ. ಇವಾಗ ಗಣೇಶನ ಕೂರಿಸ್ತಾ ಇದ್ದೀವಿ ನಾವು. ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಕೂರಿಸ್ತಾ ಇದ್ದಾರೆ. ಪಾಪ ಅವ್ನಿಗೆ ವೆಯ್ಟ್ ಎತ್ತಕ್ಕಾಗ್ತಾ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಬಾ ಬಾ ಅಂತ ಕರಿತಾಯಿದ್ರು. ಸೊ ನಾನು ಹೋಗಿ ಹೆಲ್ಪ್ ಮಾಡಿದೆ. ಅಷ್ಟರಲ್ಲಿ ಇಬ್ಬರು ಸೇರ್ಕೊಂಡು ಗಣೇಶ ಕೂರಿಸಿದ್ರು. ನೆಕ್ಸ್ಟು ಮೇಡಮ್ ಅವರು ಗೌರಿ ತೊಗೊಂಬಂದಿದ್ವಲ್ಲ, ಅದನ್ನು ಕವರ್ ಆಗೇ ಇತ್ತು, ಓಪನ್ ಮಾಡಿರಲಿಲ್ಲ. ಸೊ ಇವಾಗ ಓಪನ್ ಮಾಡಿ ನಾನು ಗೌರಮ್ಮನ ಕೂರಿಸ್ತೀನಿ ಅಂತ ಹೇಳ್ತಾಯಿದ್ಲು ಹಿಮಾನಿ. ಸೊ ಅವಳ ಕೈಲೆಲ್ಲ ಕ್ಲೀನ್ ಮಾಡಿಸಿ ಅವಳ ಕೈಲೇ ಕೂರಿಸ್ತೀವಿ ಇವಾಗ. ಅವರಪ್ಪ ಸ್ವಲ್ಪ ಈ ಥರ ಹೆಣ್ಮಕ್ಳು ಇದು ಮಾಡಬೇಕು ಆ್ಯಂಡ್ ಬಾಯ್ಸ್ ಏನು ಮಾಡಬೇಕು ಆ ಕೆಲಸ ಅವ್ರ ಕೈಲೇ ಮಾಡಿಸ್ತಾರೆ. ಆ್ಯಕ್ಚುಲಿ ಸದ್ವಿಕೂ ಅಷ್ಟೇ, ಅವ್ನು ಇಲ್ಲೇ ನಿಂತ್ಕೋ, ಕಲ್ತ್ಕೋ, ನೆಕ್ಸ್ಟಿಂದ ನೀನೇ ಕೂರಿಸ್ಬೇಕು, ನೀನೇ ಮಾಡಬೇಕಿದೆಲ್ಲ ಬಾಯ್ಸ್ ಮಾಡೋದು ಅಂತ ಹೇಳ್ತಾಯಿದ್ರು. ಹಾಗೆ ಹಿಮಾನಿಗೂ ಅಷ್ಟೇ, ಗೌರಿ ನೀನು ನೋಡ್ಕೋಬೇಕು, ಗೌರಿ ನೀನು ಕೂರಿಸ್ಬೇಕು ಅಂತ ಹೇಳ್ತಾಯಿದ್ರು. ನಾನು ಆಲ್ರೆಡಿ ಇಬ್ಬರು ಡ್ರೆಸ್ ತೋರಿಸಿದ್ದೆ ನಾನು ನಿಮಗೆ. ಏನೇನು ಗೌರಿ ಹಬ್ಬದ ಶಾಪಿಂಗಲ್ಲಿ ಹಿಮಾನಿಗೆ ಅದನ್ನೇ ಹಾಕಿದ್ದೀನಿ, ಚೂಡಿದಾರ್ ಹಾಕಿದ್ದೀನಿ. ಆ್ಯಂಡ್ ಸದ್ವಿಕಂಗೆ ಆನ್ಲೈನಲ್ಲೇ ಬುಕ್ ಮಾಡಿದ್ದು ಜುಬ್ಬ ಪೈಜಾಮ ಥರ ಹಾಕ್ತಿದ್ದೀನಿ. ಬಟ್ ಇಬ್ಬರೂ ರೆಡಿ ಮಾಡಿಸಿ ನಿಲ್ಲಿಸಿದ್ದೀವಿ.
ಇನ್ನು ಪೂಜೆಗೆಲ್ಲ ನಿಂತ್ಕೊಂಡ್ರೆ ಅವ್ರಿಗೆ ರೆಡಿ ಮಾಡ್ಸೋಕ್ಕಾಗಲ್ಲ ಅಂತ ಫಸ್ಟ್ ಅವನ್ನ ರೆಡಿ ಮಾಡಿಸಿ ನಿಲ್ಲಿಸ್ಬಿಟ್ರೆ ಇನ್ನು ನಮಗೆ ಬೇರೆ ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ. ನೋಡಿ ಗಣೇಶನಿಗೆ ವಿಭೂತಿ ಹಾಕ್ತಾ ಇದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಇದು ಗಣೇಶ. ಆ್ಯಂಡ್ ಈ ಮನೆ ಸದ್ವಿಕ್ಕೆ ಇನ್ನೂ ಒಂದು ಗಣೇಶ ಇಷ್ಟ ಆಗಿತ್ತು. ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಅದು ಬೇಕಿತ್ತು ನನಗೆ, ಅದು ಬೇಕಿತ್ತು ನನಗೆ ಅಂತ ಹೇಳ್ತಾ ಇದ್ದ. ಬಟ್ ಇಮಾನಿಯ ಇದು ಚೆನ್ನಾಗಿದೆ, ಪಪ್ಪ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಎರಡೂ ಚೆನ್ನಾಗಿತ್ತು, ಬಟ್ ಇದು ಸ್ವಲ್ಪ ನಮಗೆ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಇದಿರಲಿ, ಇವಾಗ ಲ್ಯಾವೆಂಡರ್ ಕಲರು ಈ ಥರ ಪರ್ಪಲ್ ಕಲರ್ ಇಷ್ಟೆಲ್ಲ ಸ್ವಲ್ಪ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಇದೇ ಇರಲಿ ಅಂತ ತೊಗೊಂಡ್ವಿ. ಬಟ್ ನಾವು ತೊಗೊಂಡು ರಿಟರ್ನ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಗ್ರೀನ್ ಕಲರ್ದು ತುಂಬಾ ಚೆನ್ನಾಗಿತ್ತು ಆ ಗಣೇಶ ಇಟ್ಟರು. ಬಟ್ ನಾವು ಅದನ್ನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಲ್ಲ ಇದನ್ನು, ಸೊ ಅದು ತೊಗೊಳಕ್ಕಾಗಲಿಲ್ಲ. ಬಿಫೋರ್ ಏನಾದ್ರು ಇದ್ದಿದ್ರೆ ನಾವು ನಿಜ ಅದನ್ನೇ ತೊಗೋತಾ ಇದ್ವಿ. ನೋಡಿ ಗಣೇಶಂಗೆ ಇವಾಗ ಹೂವು ಮುಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಏನು ಗೊತ್ತಾ, ಯಾವುದೇ ಲಕ್ಷ್ಮಿ ಕೂರಿಸಿರಲಿ ನಾವು ಗಣೇಶ ಕೂರಿಸಿರಲಿ ಫುಲ್ಲು ಹೂವದಲ್ಲೇ ಕವರ್ ಮಾಡಿಬಿಡ್ತಾಯಿದ್ರು. ಅದ್ರ ಫೇಸ್ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ನಮಗೆ. ಆ್ಯಂಡ್ ಅದು ಡಿಸೈನು ಸಹ ನಮಗೇನು ಕಾಣಿಸ್ತಾನೆ ಇರಲಿಲ್ಲ. ಸೊ ಈ ಸಲ ಜಾಸ್ತಿ ಹೂವು ಹಾಕ್ಬಾರ್ದು ಅಂತಲೇ ಸ್ವಲ್ಪ ಮಾತ್ರ ಹೂವು ಹಾಕೋಣ ಗಣೇಶನಿಗೆ ಅಂತೇಳಿ ಸ್ವಲ್ಪ ಮಾತ್ರ ಹೂವು ಹಾಕಿದ್ದೀವಿ. ಬಟ್ ಅದಕ್ಕೇನೆ ಸ್ವಲ್ಪ ಲುಕ್ಕಾಗಿ ಕಾಣಿಸ್ತಾ ಇದೆ. ಆದ್ರೂ ನೋಡಿ ಸ್ವಲ್ಪ ಇನ್ನೂ ಹಾಕ್ತಾನೆ ಇದ್ರು, ಬೇಡ ಬೇಡ ರೀ ಸಾಕು, ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅಂತ ಹೇಳಿದ್ವಿ. ನೋಡಿ ಇವಾಗ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಕೆಳನೇ ದೀಪ ಹಚ್ಚಿದ್ರು, ನೀನೇ ದೀಪ ಹತ್ತಿಸ್ಬೇಕು ಹಚ್ಸು ಅಂತ ಹಚ್ತಾ ಇದ್ದೀನಿ. ನಾನೇನು ರೆಡಿಯೇ ಆಗಿರಲಿಲ್ಲ. ಸೊ ಟೈಮ್ ಕೊಡಿ ಹೋಗಿ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಫಸ್ಟು ದೀಪ ಹಚ್ಬಿಡೋಣ, ಫಸ್ಟ್ ಪೂಜೆ ಮಾಡಿಬಿಡೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅವಾಗ ಹೋಗಿ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿದ್ದೆ. ನೋಡಿ ದೀಪ ಎಲ್ಲ ಹಚ್ಚಿ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾವು ಸಗಣಿಯಿಂದನೂ ಸ್ವಲ್ಪ ಗಣೇಶನ ಥರ ಮಾಡಿ ಅಲ್ಲಿ ಇಟ್ಟಿದ್ದೀವಿ. ಬಟ್ ಅದನ್ನು ನಿಮ್ಗೆ ಶೋ ಮಾಡಿಲ್ಲ, ಬಟ್ ಅಲ್ಲಿ ಇಟ್ಟಿದ್ದಾರೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಉತ್ತಕ್ಕೆ ತನಿಯರದಿಕ್ಕೆ ಹೋಗ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೊರಡ್ತಾ ಇದ್ದೀವಿ ಬನ್ನಿ. ನೋಡಿ ಅಲ್ಲೇ ನಿಯರ್ ಇದೆ ನಮ್ಮ ಮನೆ ಹತ್ರ ಒಂದು ವಾಕಬಲ್ಲು. ಬಟ್ ನಾವು ಟೂ ವೀಲರಲ್ಲಿ ಹೋದ್ವಿ, ನಡ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ಟೂ ವೀಲರಲ್ಲೇ ಹೋದ್ವಿ. ಇಲ್ಲಿದೆ ನೋಡಿ ನಾವು ಉತ್ತಕ್ಕೆ ತನಿ ಎರಿಯೋ ಪ್ಲೇಸ್ ಇದು. ತುಂಬ ಜನ ಅಕ್ಕಪಕ್ಕ ನಮ್ಮ ಮನೆ ಹತ್ರ ಇದ್ದಾರಲ್ಲ, ಅಕ್ಕಪಕ್ಕ ಜನ ಎಲ್ಲ ಅಲ್ಲಿಗೇ ಜಾಸ್ತಿ ಬರೋದು. ಅದು ಇನ್ಫ್ಯಾಕ್ಟ್ ಈ ದೇವಸ್ಥಾನದಲ್ಲಿ ಒಳಗಡೆನೇ ದೇವ್ರದ್ದು ಗರ್ಭಗುಡಿ ಇದೆಯಲ್ಲ, ಅದರೊಳಗಡೆನೇ ಉತ್ತ ಕ್ರಿಯೇಟ್ ಆಗಿದೆ. ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ. ಒಳಗಡೆಯಿಂದನೇ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ವರ್ಷದಿಂದನೂ ಅದೇ ಥರ ಇದೆಯಂತೆ. ಸೊ ಅಲ್ಲೇ ದೇವಸ್ಥಾನವೂ ಇದೆ. ಇವಾಗ ಅಲ್ಲೇ ಬಂದು ನಾವು ಪೂಜೆ ಮಾಡ್ತಾ ಇದ್ದೀವಿ. ಯಾವಾಗ್ಲೂ ಕ್ರೌಡ್ ಇರುತ್ತೆ. ಬಟ್ ಯಾಕಂದರೆ ಈ ಸಲ ನಾವು ರಾಹುಕಾಲ ಮುಂಚೆನೇ ಮಾಡಿಬಿಡ್ತಾ ಇದ್ವಿ. ಬಟ್ ಈ ಸಲ ರಾಹುಕಾಲ ಮುಗಿದ ಮೇಲೆ ನಾವು ಮನೇಲಿ ಪೂಜೆ ಮಾಡಿದ್ದು. ಸೊ ಅದಕ್ಕೆ ಲೇಟ್ ಆಯಿತು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಆಲ್ಮೋಸ್ಟ್ 12:30 ಆಗೋಗಿತ್ತು ನಾವು ದೇವಸ್ಥಾನಕ್ಕೆ ಹೋಗೋದಷ್ಟೊತ್ತಿಗೆ. ಸೊ ಅಷ್ಟೊಂದೇನು ಜನ ಇರಲಿಲ್ಲ. ನಮ್ಗೆ ಈಸಿನೂ ಆಯಿತು ಅಲ್ಲಿ ಪೂಜೆ ಮಾಡ್ಕೊಂಬರೋದಕ್ಕೆ. ಸೊ ಎಲ್ಲ ಹೋಗಿ ಪೂಜೆ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಸದ್ವಿಕ ಯಾವ ಥರ ಪೂಜೆ ಮಾಡ್ತಾ ಇದ್ದಾನೆ. ಅಪ್ಪ ಮಗ ನಾನಿಬ್ರಿಗೂ ಸ್ವಲ್ಪ ಕಲರು ಒಂದೇ ಥರ ಇರುತ್ತೆ. ಅವರು ಒಂಥರ ಕ್ರೀಮ್ ಕಲರ್ ಶರ್ಟ್ ಹಾಕಿದ್ರು. ಸೊ ನಾನು ಸದ್ವಿಕಂಗೆ ಅದೇ ಥರ ಕ್ರೀಮ್ ಕಲರ್ದೇ ಚೂಸ್ ಮಾಡಿದೆ. ಬಟ್ ಲೈಟಾಗಿ ಡಿಫ್ರೆನ್ಸ್ ಇದೆ ಅಷ್ಟೆ. ನೋಡಿ ಇವಾಗ ಮನೆ ಪೂಜೆ ಮಾಡ್ತಾ ಇದ್ದಾಳೆ. ಅವನಲ್ಲಿ ಪ್ರದೀಪ್ ಫುಲ್ಲು ಆ ಕಡೆ ಸೈಡ್ ಹೋಗಿ ವೀಡಿಯೋ ಮಾಡ್ತಾಯಿದ್ದ. ಆಮೇಲೆ ಬಂದು ಅವ್ನು ಪೂಜೆ ಮಾಡ್ತಾನೆ. ಇವಾಗ ಅಲ್ಲೇ ತನಿ ಎರಿತಾ ಇದ್ದೀವಿ ನೋಡಿ, ಉತ್ತಕ್ಕೆ ತನಿ ಎರಿತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಫುಲ್ಲೂ ಪೂಜೆ ಸಾಮಾನೆಲ್ಲ ಇಟ್ಕೊಂಡ್ಬಿಟ್ಟಿದ್ರು. ಮಕ್ಕಳಿಗೆ ಬೆಂಡಾಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆದ್ರೂ ಈ ಮನೆಯಲ್ಲಿ ಕಷ್ಟಪಟ್ಟು ಹಾಕ್ಸ್ತಾ ಇದ್ದಾರೆ ಅವರು. ಬಟ್ ನೆಕ್ಸ್ಟು ಸದ್ವಿಕಂಗೆ ಹಾಕೋಕ್ಕೆ ಆಗಲಿಲ್ಲ. ಸೊ ನಾನು ಅಲ್ಲೇ ಪ್ಲೇಟ್ಸ್ ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಪ್ಲೇಟ್ಸ್ ಎತ್ಕೊಂಡ್ಮೇಲೆ ಈಸಿಯಾಗಿ ಅವನು ತನಿ ಎರಿತಾ ಇದ್ದಾನೆ. ಇದು ದೇವಸ್ಥಾನ ಬಂದು ಪಟ್ಟಾಲಮ್ಮ ದೇವಿ ದೇವಸ್ಥಾನ. ಇದು ಹೆಣ್ದೇವ್ರ ದೇವಸ್ಥಾನ ಇದು. ಆ್ಯಕ್ಚುಲಿ ಇದು ನಾವಿರೋ ಏರಿಯಾದಲ್ಲಿ ತುಂಬಾ ಫೇಮಸ್ಸು. ಇಲ್ಲಿ ಜಾತ್ರೆನೂ ಸಹ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಉತ್ತಕ್ಕೆ ಅದೇ ಅಕ್ಕಪಕ್ಕ ಇರೋರೆಲ್ಲ ಬಂದು ಅಲ್ಲೇ ಉತ್ತಕ್ಕೆ ತನಿ ಎರಿತಾರೆ. ಆ್ಯಂಡ್ ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಇವಾಗ ನೋಡಿ ಒಳಗಡೆ ತೋರಿಸ್ತೀನಿ ಉತ್ತ ಹೇಗೆ ಬಂದಿದೆ ಅಂತ. ಇಲ್ಲಿ ತುಂಬ ನಂಬಿಕೆ ಇದೆ ಈ ದೇವ್ರ ಮೇಲೆ. ಅವ್ರು ಅಲ್ಲಿ ಹೇಳ್ತಾರಲ್ಲ ಅರ್ಚಕರು, ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಬಟ್ ಅವತ್ತು ಬ್ಯುಸಿ ಇದ್ದಿದ್ದರಿಂದ ನಾನು ಅವ್ರ ಹತ್ರ ಏನೂ ಮಾತಾಡ್ಸೋಕ್ಕಾಗಿಲ್ಲ. ಇಲ್ಲ ಒಂದು ಸಲ ನೆಕ್ಸ್ಟ್ ಟೈಮ್ ನಾನು ಅದರದ್ದೇ ಒಂದು ಫುಲ್ಲು
ವ್ಲಾಗ್ ಮಾಡ್ತೀನಿ ನೋಡಿ ಆ ದೇವಸ್ಥಾನ ಹೇಗಾಯಿತು, ಹೇಗೆ ಬಂತು ಆ್ಯಂಡ್ ಅದ್ರದ್ದು ಇತಿಹಾಸ ಏನು ಎಲ್ಲ ಫುಲ್ ಡೀಟೇಲ್ ಮಾಡಿ ಹೇಳ್ತೀನಿ. ತೀರ್ಥ ತಗೊಬನ್ರಿ. ಅವನು ಕಟ್ಬಿಡಿ. ನಮ್ಮದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಕೈಗೆಲ್ಲ ದಾರ ಕಟ್ಕೊಂಡು ಹೊರಡಬೇಕು. ಆ್ಯಕ್ಚುಲಿ ನಾವು ಇನ್ನೂ ಬ್ರೇಕ್ಫಾಸ್ಟು ಮಾಡಿಲ್ಲ. ಆ್ಯಂಡ್ ನಮ್ಮ ಮನೆ ನೈಬರ್ ಅವರು ಗಣೇಶ ಕೂರಿಸ್ತಾರೆ ಯಾವಾಗ್ಲೂ. ಅವ್ರು ಗಣೇಶ ಕೂರಿಸ್ದಾಗ ಯಾವಾಗ್ಲೂ ರಾಜೇಶ್ ಅವರೇ ಹೋಗಿ ಪೂಜೆ ಮಾಡೋದು. ಸೊ ಅವರು ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ರು. ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ ನಾವು ಇಲ್ಲಿಗೆ ಬಂದಿದ್ದಾಗಲೇ. ಸೊ ಬೇಗ ಹೋಗೋಣ, ಅಲ್ಲಿ ಹೋಗಿ ಪೂಜೆ ಮಾಡಿ ಆಮೇಲೆ ಹೋಗಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿ ಇವಾಗ ನಾವು ಬಂದಿದ್ದೀವಿ ಈಗ ನನ್ನ ನೈಬರ್ ಮನೆಗೆ, ರಂಜಿತಾ ಅಂತ. ಸೊ ಅವ್ರ ಮನೇಲಿ ಈಗ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಹೊರಡಬೇಕು. ಎಲ್ಲ ಅಷ್ಟರಲ್ಲಿ ಅವರೆಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು. ಜಸ್ಟ್ ಪೂಜೆ ಮಾಡೋದು ಮಾತ್ರ ಇದ್ದಿದ್ದಷ್ಟೇ. ಪೂಜೆ ಎಲ್ಲ ಆಯಿತು. ಮಂಗಳಾರತಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಮಾರ್ನಿಂಗ್ ಯಾರು ಅಷ್ಟು ಲೇಡೀಸ್ ಎಲ್ಲ ಬರೋದಿಲ್ಲ, ಯಾಕಂದರೆ ಅವ್ರ ಮನೇಲಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಈವ್ನಿಂಗ್ ಎಲ್ಲರೂ ಸೇರ್ಕೊತೀವಿ. ಈವ್ನಿಂಗ್ ಸೇರಿಕೊಂಡು ಏನೇನು ಸೆಲೆಬ್ರೇಷನ್ ಮಾಡಬೇಕು ಎಲ್ಲ ಸೆಲೆಬ್ರೇಷನ್ ಮಾಡಿ ಮುಗಿಸಿ ಪ್ರಸಾದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಗಣೇಶ ತೊಗೊಂಡೋಗಿ ಬಿಡೋದು ನಾವು. ನೋಡಿ ಇವಾಗ ಎಲ್ರಿಗೂ ಮಕ್ಳಿಗೇನು ಪ್ರಸಾದ ಕೊಡ್ತಾ ಇದ್ದಾರೆ. ನೆಕ್ಸ್ಟು ನಾವು ಇಲ್ಲಿಂದ ಮನೆಗೆ ಹೊರಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡಿ ಬ್ರೇಕ್ಫಾಸ್ಟ್ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ. ಎಲ್ಲ ಕುತ್ಕೊಂಡು ಎಲ್ರೂ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ. ಇಮಾನಿ ಫ್ರೆಂಡ್ ಚಿಂಟು ಸಹ ಬಂದಿದ್ಲು, ಕರ್ಕೊಂಡು ಬಂದಿದ್ಲು. ಇಮಾನಿಗೆ ಯಾರಾದರೂ ಫ್ರೆಂಡ್ಸ್ ಕರ್ಕೊಂಬರ್ತಾ ಇರ್ತಾಳೆ. ಅವಳಿಗೊಂಥರ ಈ ಥರ ಎಲ್ಲ ಇಷ್ಟ ಅವಳಿಗೆ. ಸೊ ಅವಳು ಯಾರೇ ಆದ್ರೂ ಅಷ್ಟೇ, ಫಸ್ಟ್ ಬಂದ ತಕ್ಷಣ ಏನಾದರೂ ತಿಂಡಿ ಕೊಡಬೇಕು, ಇಲ್ಲ ಏನಾದರೂ ತಿನ್ನಿಸ್ಲೇಬೇಕು ಅವ್ರಿಗೆ. ಹಾಗೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಮತ್ತೆ ಬೇಗ ವಿಸರ್ಜನೆ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಮಳೆಯೆಲ್ಲ ಇತ್ತಲ್ಲ, ಸೊ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಟ್ಬಿಡೋಣ ಅಂತ ಅಡುಗೆ ರೆಡಿ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಬಿಂದುನೂ ಬಂದಳು. ಬಿಂದುಗೂ ಹೇಳಿದೆ ಬರೋದಕ್ಕೆ. ಸೊ ಅವಳು ಪಾಪ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಬಸ್ಸಲ್ಲಿ ಬಂದಿದ್ಲು ಅವಳು. ಪಾಪ ಬಂದು ಅವಳು ರೆಸ್ಟೇ ಮಾಡಿಲ್ಲ. ಆಗಲೇ ನೋಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅದು ಇದು ಕೆಲಸ ಮಾಡ್ತಾನೆ ಇದೆ. ಎಲ್ಲರೂ ಮಾಡ್ತಾಯಿದ್ದೀವಿ, ಮುಗಿತಾನೇ ಇಲ್ಲ ಕೆಲಸ. ಕುಕ್ಕಿಂಗ್ ಅಲ್ವಾ, ಅದು ಮುಗಿಯೋದೇ ಇಲ್ಲ. ವಡೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಚಿತ್ರಾನ್ನ ಮಾಡ್ತಾಯಿದ್ದೆ, ಅದಕ್ಕೆ ನೈವೇದ್ಯಕ್ಕೆ ಬೇಕಿತ್ತಲ್ಲ. ಸೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆಮೇಲಿಂದ ಕಡುಬು ಯೂಶ್ವಲಿ ನಾನು ಮಾಡೇ ಮಾಡ್ತೀನಿ, ಕಾಯಿ ಕಡುಬನ್ನ. ಆ್ಯಂಡ್ ಅದಕ್ಕೆ ಕಾಯಿ ಹಾಲು ಅದಕ್ಕೆ. ಆಮೇಲೆ ಗೊಜ್ಜು ಮಾಡಿದ್ದೆ, ಹಸಿಕಡಲೆ ಒಣಗಿ ಹಾಕಿದ್ನಲ್ಲ ಅದ್ರದ್ದೇನೆ ಸ್ವಲ್ಪ ಗೊಜ್ಜು ಮಾಡಿದ್ದೆ. ಬನ್ನಿ ನೋಡೋಣ ಏನೇನು ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಏನು ಗೊತ್ತಾ, ಈ ಸಲ ಈ ಇಯರ್ ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಬೆಳಗ್ಗೆನೂ ಅಷ್ಟೇ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಎರಡೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಇವನ್ ಅಡುಗೆಗಳು ಅಷ್ಟೇ ಸಖತ್ತಾಗಿತ್ತು. ನಿಜ ಯಾವುದೂ ಚೂರು ಹಾಳಾಗಿರಲಿಲ್ಲ. ಬಟ್ ಒಳ್ಳೆ ಮನಸ್ಸಲ್ಲಿ ಮತ್ತು ಒಳ್ಳೆ ಮಡಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತಲ್ಲ, ಅದು ನಿಜ. ಅಷ್ಟೇ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಇದು ಗೊಜ್ಜು ಮಾಡಿಟ್ಟಿದ್ದೀನಿ ನೋಡಿ. ಗೊಜ್ಜು ಆಯಿತು, ಕಡಲೆ ಉಸ್ಲಿನೂ ಆಯಿತು, ರೆಡಿಯಾಗಿದೆ. ನೆಕ್ಸ್ಟು ಚಿತ್ರಾನ್ನನೂ ಅಷ್ಟೇ. ನಾನು ಅಷ್ಟೊಂದು ಕ್ವಾಂಟಿಟಿ ನಂಗೆ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಚೆನ್ನಾಗಾಗಿತ್ತು ನೋಡಿ. ಬಟ್ ವಡೆನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ ಅಲ್ಲಿ ವಡೆ ಹಾಕೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಹಾಕ್ಕೊಂಡ್ವಿ ನಾವು. ಮತ್ತು ಇಲ್ಲಿ ಕಡುಬಿಗೆ ಎಲ್ಲ ಹಿಟ್ಟು ಮಾಡ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು. ಮತ್ತು ಇದು ಎಳ್ಳದಿರುತ್ತಲ್ಲ, ಎಳ್ಳು ಮತ್ತು ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದರೊಳಗಡೆ ಹಾಕಿ ಫೋಲ್ಡ್ ಮಾಡಿಟ್ರೆ ಇದು ಕಾಯಿ ಕಡುಬು. ಆ್ಯಂಡ್ ಶಾವಿಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದರಲ್ಲೇನೋ ಶಾವಿಗೆ ಮಾಡಿ ಇಟ್ಕೊಂಡ್ವಿ ನಾವು. ಫುಲ್ ಅಡುಗೆ ಎಲ್ಲ ರೆಡಿ ಆಯಿತು. ಆ್ಯಂಡ್ ನಾನು ರೆಡಿ ಆಗೋಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಮಕ್ಕಳೆಲ್ಲ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಬಾಯ್ಸ್ ಎಲ್ಲ ಒಂದೇ ಥರ ಡ್ರೆಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಒಂದೇ ಥರ ಡ್ರೆಸ್ ಹಾಕ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಗೆಸ್ಟ್ ಎಲ್ಲ ಇನ್ವೈಟ್ ಮಾಡಿದ್ದೆ, ಅವರೆಲ್ಲ ಬಂದಿದ್ದಾರೆ ನೋಡಿ. ಬಂದು ಕೂತಿದ್ದೀವಿ.
ಮಕ್ಕಳೆಲ್ಲ ಡ್ಯಾನ್ಸ್ ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಈವನ್ ಚೈತ್ರನೇ ಎಲ್ಲ ಹೇಳ್ಕೊಟ್ಟಿದ್ದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು. ಬಟ್ ಸಾಂಗೂ ಆಡ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ ಲೇಟ್ ಆಗುತ್ತೆ. ಇನ್ನು ನೆಕ್ಸ್ಟು ಅಲ್ಲಿ ನನ್ನ ಫ್ರೆಂಡ್ ಮನೆಗೆ ತೊಗೊಂಡೋಗ್ಬೇಕು ಗಣೇಶನ. ಮತ್ತು ಅಲ್ಲೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡಿ ಅಲ್ಲಿ ಇನ್ನೂ ಸೆಲೆಬ್ರೇಷನ್ಸ್ ಎಲ್ಲ ಇದೆ, ಅಲ್ಲಿ ಸಾಂಗ್ ಆಡೋರಂತೆ ಅಂತೇಳಿ ಇವಾಗ ಮಂಗಳಾರತಿ ಮಾಡಿಬಿಡ್ತೀನಿ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ ಮಂಗಳಾರತಿಗೆ. ಬನ್ನಿ ಫಸ್ಟು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಗಣೇಶ ತೊಗೊಂಡು ಹೊರಡೋಣ. ಈಗ ಬಂದು ಇವ್ರು ಬಾ ಅಂದೆ, ಈಗ ಬಂದು ತಗೊಂಡವ್ರು ಹಿಂದಕ್ಕೆ ಬನ್ನಿ, ತಗೊಂಡವ್ರು ಹಿಂದಕ್ಕೆ ಬನ್ನಿ. ಇವರು ಆಚೆ ಹಾಕನ ಇನ್ನೊಂದು ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಇದು ಕೊಡ್ತೀನಿ. ಪ್ರಸಾದ ಅನ್ಕೊಟ್ಟಿರ್ಬೇಕೇನೋ. ಇದು ಕೊಡ್ತೇನೆ. ಅಲ್ಲಿ ಹುಡುಗ ಹೋಗ್ಕೊಡ್ರಿ. ಇಲ್ಲಿ ಹುಡುಗ ತಗೊಂಡು ಇಲ್ಲೇ ಹಾಕ್ಬಿಟ್ಟ. ಕಣ್ಣು ನೋಡು, ಸ್ಟೈಲು ನೋಡು. ಜೈ ಶ್ರೀ ವಿದ್ಯಾ ಗಣಪತಿಗೆ ಹಾಕ್ಬಿಡ ಮಕ್ಕಳು ಸೈಡ್ ನಿನ್ನೆ ಇಮ್ಮಾಗಿ ಹಂಗೆ ಮಾಡಿದ್ವಿ. ಇನ್ನೇನು ಗಣೇಶ ಎತ್ತುತ್ತಾರಲ್ಲ ಅಂತೇಳಿ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಬಿಡೋಣ ಅಂತೇಳಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಆ್ಯಂಡ್ ಮಕ್ಳಿಗೆಲ್ಲ ಫೋಟೋ ತೆಗೆಸಿ ಕಳಿಸಿದ್ವಿ. ಈಗ ನಾವು ದೊಡ್ಡವರೆಲ್ಲ ಸೇರಿ ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ. ಫೋಟೋ ಸೆಷನ್ ಮುಗಿದ ತಕ್ಷಣ ಗಣೇಶನ ತೊಗೊಂಡು ಹೋಗ್ತಾ ಇರೋದು. ಇವಾಗ ಗಣೇಶ ತೊಗೊಂಡು ಹೋಗ್ತಾ ಇದ್ದೀವಿ. ಗಣೇಶ ಮತ್ತು ಗೌರಿ ಎರಡನ್ನೂ ತೊಗೊಂಡು ಕೆಳಗಡೆ ಬರ್ತಾ ಇದ್ದೀವಿ. ನಾವಿವಾಗ ನಾನು ನೈಬರ್ ಹೋಮ್ ಇದೆಯಲ್ಲ ಅಲ್ಲಿಗೆ ತೊಗೊಂಡೋಗಿ ನಮ್ಮ ಗಣೇಶನು ಅಲ್ಲೇ ಇಡ್ತೀವಿ. ಅಲ್ಲೇ ಇಟ್ಟು ಮತ್ತೆ ಈ ಗಣೇಶಗೂ ಪೂಜೆ ಮಾಡಿ ಅಲ್ಲಿ ಅಕ್ಕಪಕ್ಕ ಇನ್ಯಾರಾದರೂ ಮನೆಯಲ್ಲಿ ಗಣೇಶಗಳು ಕೂರಿಸಿರ್ತಾರಲ್ಲ ಅವರು ಅಷ್ಟೇ ಎಲ್ಲರೂ ತೊಗೊಂಬಂದು ಅಲ್ಲೇ ಇಟ್ಟಿರ್ತಾರೆ. ನೆಕ್ಸ್ಟು ನಾವು ಅಲ್ಲೇ ಒಂದಷ್ಟು ಮಕ್ಳಿಗೆಲ್ಲ ಡ್ಯಾನ್ಸು ಸೆಲೆಬ್ರೇಷನು ನಾವುಗಳೆಲ್ಲ ಎಂಜಾಯ್ ಮಾಡಿ ಆಮೇಲಿಂದ ಗಣೇಶ ತೊಗೊಂಡೋಗಿ ಬಿಡ್ತೀವಿ. ಸೊ ಅಲ್ಲಿ ತನಕ ಗಣೇಶ ಇಲ್ಲೇ ಇರುತ್ತೆ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ, ನೆಕ್ಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿದೆ. ಅಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗನೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ಥ್ಯಾಂಕ್ ಯು ಆಲ್.